ನೀನಾಸಂ ಸತೀಶ್ ಒಂದ್ಸರಿ ಹೇಳ್ತಾರೆ ನಿಮಗೆ ಡೇಟಾ ಕೊಡಲ್ಲ, ಬೇಡ ಮಹಾನ್ ಭಾವ, ಮಾಡಿರೋ ಪಿಕ್ಚರ್ನ ಮಾಡ್ಬಿಡೋಣ ಹೇಳ್ತಾ ಇದ್ದೆ. ಇವತ್ತಿನ ಕಾಲದಲ್ಲಿ 10-15 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಅಂತಂದರೆ ಅದು ಕೆಲಸಕ್ಕಲ್ಲ, 10-15 ಕ್ಯಾರವಾನ್ ಬಾಗ್ಲ ಹತ್ರ ನಿಂತ್ಕೊಳ್ಳೋಕೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕಾಗಿದ್ದಾನೆ. ಇವತ್ತು ಇಲ್ಲಿಗೆ ಬಂದುಬಿಟ್ಟಿದ್ದೀವಿ ನಮ್ಮ ಸಂಸ್ಕೃತಿ. ಸೊ ನನಗದು ಗೊತ್ತಿಲ್ಲ ಸರ್. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಮನೆಯಲ್ಲಿ ನನ್ನ ತಂದೆ ತಾಯಿಗೆ ನಮಸ್ಕಾರ ಹಾಕಿ ಬಟ್ಟೆ ಹಾಕಿ ಶೂಲೆಸ್ ಕಟ್ದ ಅಂತಂದರೆ ಈ ಮನೆಗೆ ಹೋಗಿ ಶೂ ಬಿಚ್ಚೋವರೆಗೂ ಸರ್ ನನ್ನ ಮೃಗತ್ವವನ್ನು ಯಾರೂ ತಡ್ಕೊಳ್ಳಲ್ಲ ಸರ್. ಹಾಗಾಗಿ ನೀನಾಸಂ ಸತೀಶ್ ಒಂದ್ಸರಿ ಹೇಳ್ತಾರೆ ನಿಮಗೆ ಡೇಟಾ ಕೊಡಲ್ಲ, ಬೇಡ ಮಹಾನ್ ಭಾವ, ಮಾಡಿರೋ ಪಿಕ್ಚರ್ನ ಮಾಡ್ಬಿಡೋಣ. ಎಲ್ಲೋ ಇನ್ನೊಬ್ರು ಹೇಳ್ತಾರೆ ಅಯ್ಯೋ ಅವ್ನು ಹುಚ್ಚ, ಹೌದು ಮಹಾನ್ ಭಾವ, ನೆಕ್ಸ್ಟ್ ಟೈಮ್ ನನ್ನ ಹತ್ರ ಬರಲೇಬೇಡ. ಇನ್ನೊಬ್ಬ ಹೇಳ್ತಾನೆ ಆಗಲ್ಲ ಗುರು ಅಂತ, ಬಿಟ್ಟು ಬಿಡಿ, ನಾನು ಹೆಂಗೋ ಬರ್ತೀನಿ, ಎಲ್ಲಿಂದನೋ ನೀವು ಯಾರು ನನ್ನನ್ನು ತಳ್ಳಿದ್ರು. ಒಂದು ಹೇಳ್ತಾರೆ ಸರ್, ಹುಟ್ಟಿದ್ದೇವರು ಹುಲ್ಲಂತೂ ಮೇಯಿಸಲ್ಲ, ಪ್ರತಿಯೊಬ್ಬರಿಗೂ ಮೃಷ್ಟಾನ್ನ ಎಲ್ಲೋ ಒಂದು ಕಡೆ ಇರ್ತಾನೆ. ಎವ್ರಿ ಡಾಗ್ ಇಟ್ ಹ್ಯಾಸ್ ಇಟ್ಸ್ ಓನ್ ಡೇ ಆ್ಯಂಡ್ ಇಫ್ ಗಾಡ್ ಕ್ಲೋಸಸ್ ಒನ್ ಡೋರ್ ಹಿ ಓಪನ್ಸ್ ಅ ವೆರಿ ಬಿಗ್ ಡೋರ್. ಸೊ ಇದೆಲ್ಲ ನಮ್ಮ ಅಸ್ತಿತ್ವದಲ್ಲಿ ಇವತ್ತೇನಿದೆ ನಾವೆಲ್ಲ ಹಂಗೆ ಇದ್ದೀವಿ ಸರ್. ಆಗೋಯ್ತು 32 years, ಗಾಡ್ ಹ್ಯಾಸ್ ಗಿವನ್ ಅಸ್ ಲಾಡ್ ಆಫ್ ಥಿಂಗ್ಸ್. ಇವತ್ತೆಷ್ಟು ಪ್ರೀತಿಯಿಂದ ನೀವು ಅಲ್ಲಿ ಬಂದಲ್ಲಿ ಮಾತಾಡಿದಾಗ ಈ ಪ್ರೀತಿ ಮುಂದೆ ಇನ್ನೇನಿದೆ ಸರ್. ಎಲ್ಲೋ ಒಂದು ಕಡೆ ನೀವು ಸಿಕ್ಕಿದಾಗ ಸಾರ್ ಅಂದರೆ ನಮ್ಗೆ ಅದೇ ಸಾಕು, ಸಿನಿಮಾನೇ ಬೇಕು ಅದೆಲ್ಲ ಏನಿಲ್ಲ. ಆ ಪ್ರೀತಿನ ಇರೋವರೆಗೂ ಗಳಿಸ್ಬಿಟ್ಟಿದ್ದೀವಲ್ಲ ಅದೊಂದು ಸಾಕು. ಆ್ಯಂಡ್ ಅವಕಾಶ ಸಿಕ್ಕಿದಾಗ್ಲೂ ಈ ಸೂರ್ಯ ಮುಳುಗ್ತಾ ಇರಬೇಕಾದ್ರೂ ಕೂಡ ಆ ಪ್ರೀತಿಗೋಸ್ಕರ ಹೋರಾಡ್ಬಿಡ್ತೀನಿ ಅಷ್ಟೇ.